ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ. ನಾನು ಪ್ರಿನ್ಸಿಪಲ್ ಡೈರೆಕ್ಟರ್ ಫೋರ್ಟ್ರೆಸ್ ಆಸ್ಪತ್ರೆ ಯೂರಾಲಜಿ ಮತ್ತು ರೊಬೊಟಿಕ್ ಸರ್ಜರಿ ವಿಭಾಗ. ಈ ದಿನ ನಾವು ಸಾಮಾನ್ಯವಾದ ಸಮಸ್ಯೆ, ಕಾಮನ್ ಪ್ರಾಬ್ಲಮ್ಸ್, ಮೂತ್ರ ವಿಸರ್ಜನೆ ಕ್ರಿಯೆಯಲ್ಲಿ ಲೀಕೇಜು ಕಂಟ್ರೋಲ್ ಇಲ್ಲದೆ ಇರೋದು, ಜೊತೆಗೆ ಗಂಡಸ್ತನ ನಿಮಿರ ಕಮ್ಮಿ ಆಗೋದು, ಜೊತೆಗೆ ಹೆಂಗಸರಿಗೆ ಅವರ ವೈಯಕ್ತಿಕವಾದ ತೊಂದರೆಗಳಿರೋದು, ನಾಲ್ಕನೇದು ಕಿಡ್ನಿ ಕಲ್ಲಿನ ಶಸ್ತ್ರಚಿಕಿತ್ಸೆ ಇಲ್ಲದೆ ವಿತೌಟ್ ಸರ್ಜರಿ ಅವರ ಮನೆಗೆ ಹತ್ತಿರವಾದ ಜಾಗದಲ್ಲಿ ಕಿಡ್ನಿ ಕಲ್ಲನ್ನು ಪುಡಿ ಮಾಡೋ ಒಂದು ಏನು ESWL ಆವಿಷ್ಕಾರ ಇದೆ, ಅದನ್ನು ಅವರ ಮನೆ ಹತ್ತಿರದಲ್ಲಿರೋ ಜಾಗದಲ್ಲೇ ಮಾಡಿಕೊಡೋದಕ್ಕೆ ಒಂದು ಮೊಬೈಲ್ ಲಿಥೋಟ್ರಿಪ್ಸಿ ವ್ಯಾನನ್ನು ಅಳವಡಿಸ್ಕೊಂಡು ಅದನ್ನು ಜನಗಳ ಮುಂದೆ ಕಮ್ಯುನಿಟಿಗೆ ತಂದಿದ್ದೇವೆ. ಈಗ ಮೂತ್ರ ವಿಸರ್ಜನೆ ಲೀಕ್ ಆಗೋದು ಎಲ್ಲ ವಯಸ್ಸಲ್ಲೂ ಆಗುತ್ತೆ, ಮಕ್ಕಳಲ್ಲೂ ಆಗುತ್ತೆ. ಕಂಜನೈಟಲ್ ಪ್ರಾಬ್ಲಮ್ ಹುಟ್ಟಿನಿಂದ ಇರೋ ನ್ಯೂನ್ಯತೆಯಿಂದ ಗಂಡಸರಲ್ಲೂ ಆಗುತ್ತೆ, ಹೆಂಗಸರಲ್ಲೂ ಆಗುತ್ತೆ, ಎಲ್ಲ ವಯಸ್ಸಲ್ಲೂ ಆಗುತ್ತೆ. ಆದರೆ ಹೇಳ್ಕೊಳ್ಳೋಕ್ಕೆ ಯೂಶಲಿ ಹೆಂಗಸರು ಮುಂದೆ ಬರಲ್ಲ. ಆ ಕಾರಣಕ್ಕೆ ನಮ್ಮ ಯೂರಾಲಜಿ ಏನು ಒಂದು ಡಾಕ್ಟರ್ ಗುಂಪಿದೆ, ಅದರಲ್ಲಿ ನುರಿತ ಯೂರೋಗೈನಕಾಲಜಿಸ್ಟ್, ಲೇಡಿ ಯೂರಾಲಜಿಸ್ಟ್ ಇದ್ದಾರೆ. ಆ ಕಾರಣಕ್ಕೆ ಸಂಪೂರ್ಣವಾಗಿ ಹಿಸ್ಟ್ರಿ ತಗೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಮೂತ್ರ ವಿಸರ್ಜನೆ ಲೀಕ್ ಇದ್ದಾಗ, ಯೂರಿನರಿ ಲೀಕ್ ಇದ್ದಾಗ ಯಾವ ಕಾರಣಕ್ಕೆ ಆಗ್ತಿದೆ, ಆಗ ಪೇಷಂಟ್ ಹತ್ರ ಹಿಸ್ಟ್ರಿ ತಗೊಳ್ಳೋದು, ನಿಮಗೆ ಹೆಂಗೆ ಈ ತೊಂದರೆ ಶುರುವಾಯಿತು, ಯಾಕೆ ಶುರುವಾಯಿತು ಅಂತ. ಅದಾದಮೇಲೆ ಫೋರ್ಟಿಸ್ ವತಿಯಿಂದ ಗ್ರ್ಯಾಂಟ್ ಅಂದರೆ ಹಲವಾರು 20 ಕೋಟಿಯಷ್ಟು ಎಕ್ವಿಪ್ಮೆಂಟನ್ನು ಗ್ರ್ಯಾಂಟ್ ಸ್ವರೂಪದಲ್ಲಿ ಫೋರ್ಟಿಸ್ ಕಾರ್ಪೊರೇಟ್ ಆಫೀಸ್ ನಮಗೆ ಕೊಟ್ಟಿದೆ. ಇದು ಲಾಭಕ್ಕಲ್ಲ, ಕಮ್ಯುನಿಟಿಗೆ ಯಾವ ರೀತಿ ಯಾವ ಒಂದು ಫೆಸಿಲಿಟಿ ಇಲ್ಲ ಅದು ಉತ್ತಮ ಪಡಿಸೋದಕ್ಕೆ ಅವಕಾಶ ಇದೆ. ಈ ಥರ ಹಿಸ್ಟ್ರಿ ತಗೊಂಡು ಈ ಥರ ಎಕ್ವಿಪ್ಮೆಂಟ್ ಇಟ್ಕೊಂಡು ನಾವು ಡಯಾಗ್ನೋಸ್ ಮಾಡಿದಾಗ 90% ಜನಕ್ಕೆ ಲೈಫ್ ಸ್ಟೈಲ್ ಚೇಂಜ್, ಇಲ್ಲ ತೂಕ ಕಮ್ಮಿ ಮಾಡ್ಕೊಳ್ಳೋದು, ಇಲ್ಲ ಶುಗರು ಮತ್ತು BP ಇನ್ನೂ ಚೆನ್ನಾಗಿ ನಿಯಂತ್ರಣಕ್ಕೆ ತರೋದು, ಇಲ್ಲ ಎಕ್ಸಸೈಸ್ ಹೇಳ್ಕೊಡೋದು, ಕೀಗಲ್ಸ್ ಎಕ್ಸಸೈಸಸ್, ಜೋಗೋ ಫೀಡ್ಬ್ಯಾಕ್, ಇವೆಲ್ಲವೂ ಶಸ್ತ್ರಚಿಕಿತ್ಸೆ ಅಲ್ಲ, ಇವೆಲ್ಲ OPD ಬೇಸಿಸಲ್ಲೇ ಆಗುತ್ತೆ. ಈ ಕ್ಲಿನಿಕ್ಕಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನನ್ನ ತಾಯಿಗೆ ನನ್ನ ಅಕ್ಕಂಗೆ ಇದೇ ಥರ ತೊಂದರೆ ಇದ್ದಾಗ 3-4 ದಿನ ತೊಗೊಳ್ತು ಡಯಾಗ್ನೋಸ್ ಮಾಡಿ. ನಾನು ಅದೇ ಆಸ್ಪತ್ರೆಯಲ್ಲಿ ಡೈರೆಕ್ಟ್ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ರು, ತೊಂದರೆ ಇತ್ತು. ಈಗ ಹೆಂಗೆ ಮಾಡಿದ್ದೀವಿ ಅಂದರೆ, ಪೇಷಂಟ್ ಎಲ್ಲಿ ಬರ್ತಾರೆ ಎಲ್ಲ ತಜ್ಞರು ಅದೇ ರೂಮಿಗೆ ಬಂದು, ಪೇಷಂಟ್ ಅಲ್ಲಾಡಲ್ಲ, ಎಲ್ಲ ತಜ್ಞರು ಅದೇ ರೂಮಿಗೆ ಬಂದು ಏನು ಡಯಾಗ್ನೋಸಿಸ್ ಮಾಡಬೇಕು, ಏನು ಬ್ಲಡ್ ಸ್ಯಾಂಪಲ್ ಕೊಡಬೇಕು, ಒಂದೇ ಒಂದ್ಸಲಿ ಬ್ಲಡ್ ಸ್ಯಾಂಪಲ್ ತೊಗೊಂಡು ಏನು ಇನ್ವೆಸ್ಟಿಗೇಷನ್ ಆಗಬೇಕು ಅದೇ ನೆಕ್ಸ್ಟ್ 2 ಗಂಟೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ 90% ಟೈಮ್ ಮೆಡಿಕೇಶನು, ಲೈಫ್ ಸ್ಟೈಲ್ ಚೇಂಜು, ಎಕ್ಸಸೈಸ್ ಇದರಲ್ಲೇ ರಿಪೇರಿ ಆಗುತ್ತೆ. ಇನ್ನು 10%ಗೆ ಏನು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನೂ ಕಮ್ಮಿ ದರದಲ್ಲಿ ಮಾಡೋದಕ್ಕೆ ಅವಕಾಶನ ನಾವು ಕಲ್ಪನೆ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಲಾಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಈ ಮೊಬೈಲ್ ಲಿಥೋಟ್ರಿಪ್ಸಿ. ಈಗ ನಮ್ಮ ದೊಡ್ಡ ಆಸ್ಪತ್ರೆಯಲ್ಲಿ ಫ್ಲೆಕ್ಸಿಬಲ್ ಸ್ಕೋಪ್ಸ್ ಬಂದು, ಲೇಸರ್ ಬಂದು ಸುಲಭವಾಗಿ ಕಿಡ್ನಿ ಕಲ್ ತೆಗಿಬೋದು, ಆದರೆ ಖರ್ಚು ಜಾಸ್ತಿ ಆಗುತ್ತೆ. ಈ ಥರ ಈ ಫೆಸಿಲಿಟಿ ಇಲ್ಲದೆ ಇರೋ ಸೆಕೆಂಡ್ರಿ ಟೌನ್ಸ್, ಮೈಸೂರಾಗಲಿ, ಹುಬ್ಳಿ ಆಗಲಿ, ಇಲ್ಲ ತುಮಕೂರಾಗಲಿ, ಕೋಲಾರ ಆಗಲಿ, ಅಲ್ಲಿಗೆ ನಾವು ಹತ್ತಿರದಲ್ಲಿ ಯಾರು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡೋಕ್ಕೆ ಆಸ್ಪತ್ರೆ ಮತ್ತು ಕ್ಲಿನಿಕ್ ಇದ್ದಾರೆ, ಈ ವ್ಯಾನ್ ಹೋಗಿ ಡಾಕ್ಟರ್ ಜೊತೆ ಕಿಡ್ನಿ ಕಲ್ಲನ್ನು ನಿಯಮಿತವಾದ ದಿನ ಮತ್ತು ಟೈಮಲ್ಲಿ ಮಾಡಿಬಿಟ್ಟು ಕಿಡ್ನಿ ಕಲ್ಲಿನ ಗುಣ ಮಾಡೋದಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೆ, ನೋವು ಇಲ್ಲದೆ, ತೊಂದರೆ ಇಲ್ಲದೆ, ಅನಸ್ಥಿಸಿಯಾ ಇಲ್ಲದೆ ಮಾಡೋಕ್ಕೆ ಅವಕಾಶ ಇದೆ. ಈ ಎಲ್ಲ ಕ್ಲಿನಿಕ್ಗಳನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ಈ ಥರ ಫೆಸಿಲಿಟಿ ಸಿಂಗಲ್ ವಿಂಡೋ, ಒಂದೇ ವಿಂಡೋಲಿ ಈ ಮೂತ್ರ ವಿಸರ್ಜನೆ ಕ್ರಿಯೆ ಲೀಕೇಜ್ ಆಗಲಿ, ನಿಮಿರದ ತೊಂದರೆ ಆಗಲಿ, ಬಂಜೆತನ ಆಗಲಿ, ಹೆಂಗಸರ ವೈಯಕ್ತಿಕವಾದ ತೊಂದರೆ ಆಗಲಿ, ಕಿಡ್ನಿ ಕಲ್ಲಿನ ಶಸ್ತ್ರಚಿಕಿತ್ಸೆ ಇಲ್ಲದೆ ಇರೋ ಇದು ಟ್ರೀಟ್ಮೆಂಟು, ಇದೆಲ್ಲದನ್ನೂ ಕಮ್ಮಿ ದರದಲ್ಲಿ ಪೇಷಂಟಿಗೆ ಸಹಾಯಕವಾಗಿ ಕಮ್ಮಿ ಟೈಮ್, ಈ ಬೆಂಗಳೂರು ಟ್ರಾಫಿಕ್ ನೋಡಿದ್ರೆ ಕಮ್ಮಿ ಟೈಮಲ್ಲಿ ಮನೆಗೆ ಹತ್ರ ಎಲ್ಲ ಫೋರ್ಟಿಸಲ್ಲೂ ಇದೆ. ನಿಮ್ಮ ರಾಜಾಜಿನಗರ್ ಯಾರಾದರೂ ಇದ್ರೆ ರಾಜಾಜಿನಗರ್ ಫೋರ್ಟಿಸ್ಗೆ ಹೋಗ್ಬೋದು, ಕೆಂಗೇರಿಯಲ್ಲಿ ಇದ್ರೆ ಅವ್ರು ನಾಗರಬಾವಿಗೆ ಹೋಗ್ಬೋದು, ರಿಚ್ಮಂಡ್ ಟೌನಲ್ಲಿ ಇದ್ರೆ ಅವರು ಕನಿಂಗ್ಹ್ಯಾಮ್. ಆ ರೀತಿ ಎಲ್ಲ ಆಸ್ಪತ್ರೆಯಲ್ಲಿ 12ರಿಂದ 2 ಗಂಟೆ ಕ್ಲಿನಿಕ್ನ ಹಮ್ಮಿಕೊಂಡಿದೆ.